ಅಕ್ಕಿ ದುಡ್ಡು ಬರ್ತಿಲ್ಲ, ಅಕ್ಕಿಯೂ ಕೊಡ್ತಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜನ ಸಿಡಿದೆದ್ದಿದ್ರು. ಇದೀಗ ಕೊನೆಗೂ ಸರ್ಕಾರ ಕಣ್ಣು ಬಿಟ್ಟಿದೆ, ಅಕ್ಕಿ ಕೊಡೋಕೆ ತೀರ್ಮಾನಿಸಿದೆ. ಈ ಹಿಂದೆ ಏನಾಗಿತ್ತು, 10 kg ಕೊಡ್ತೀವಿ ಅಂತಂದರು, 5 kg ಹೆಂಗೂ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇತ್ತು, 5 kg ಇವರು ಖರೀದಿ ಮಾಡಬೇಕಾಗಿತ್ತು, ಸೆಂಟ್ರಲ್ ಕೊಡಲಿಲ್ಲ. ಆಮೇಲೆ 170 ರೂಪಾಯಿ, 34 × 5 ಒಬ್ಬೊಬ್ಬರಿಗೆ 170 ರೂಪಾಯಿ. ಒಂದು ಮನೆಯಲ್ಲಿ 5 ಜನ ಇದ್ದರೆ 825 ರೂಪಾಯಿ ಹಾಕಬೇಕಾಗಿತ್ತು. ಕಳೆದ 5 ತಿಂಗಳಿಂದ ಕೊಟ್ಟಿಲ್ಲ. ಈಗ ಕೇಂದ್ರ ಸರ್ಕಾರ ಕೂಡ ರೇಟ್ ಕಡಿಮೆ ಮಾಡಿದೆ, 22 ರೂಪಾಯಿ. 1 kg 10 ರೂಪಾಯಿ ಉಳಿಯುತ್ತೆ, 11 ರೂಪಾಯಿ ತನಕ ಉಳಿಯುತ್ತೆ. ಎಷ್ಟಿದೆ ಈಗ ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 10 kg ಅಕ್ಕಿ ಕೊಟ್ಟರೆ ಒಳ್ಳೆಯದು. ಜನಗಳು ಯಾವ ತೀರ್ಮಾನ ಮಾಡಿದರೆ ಗೊತ್ತಿಲ್ಲ. 10 kg ಅಕ್ಕಿ ಕೊಟ್ಟರೋ ಅಥವಾ 5 kg ಅಕ್ಕಿ ಮತ್ತು 170 ರೂಪಾಯಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರೆ ಗೊತ್ತಿಲ್ಲ. ಎನಿವೆ, ಒಂದು ರಿಪೋರ್ಟ್ ಇದರ ಬಗ್ಗೆ. ಜನರ ಟೀಕೆ ಬೆನ್ನಲ್ಲೇ ಕಣ್ಣು ಬಿಟ್ಟ ಸಿದ್ದರಾಮಯ್ಯ. ಈ ತಿಂಗಳಿನಿಂದಲೇ ಹಣದ ಬದಲಿಗೆ ಅಕ್ಕಿ ಭಾಗ್ಯ. ರಾಜ್ಯದ ಜನರಿಗೆ ಅನ್ನ ಭಾಗ್ಯದ ಅಕ್ಕಿ ಬದಲು 170 ರೂಪಾಯಿ ಕೊಡಲಾಗದೆ ಸರ್ಕಾರ ಒತ್ತಾಡುತ್ತಿತ್ತು. ಜನರು ಕೂಡ ಟೀಕೆ ಮೇಲೆ ಟೀಕೆ ಮಾಡುತ್ತಿದ್ದರು. ಇದೀಗ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದೆ. ಪಡಿತರ ಚೀಟಿ ಇರುವ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣದ ಬದಲಿಗೆ 10 kg ಅಕ್ಕಿ ನೀಡುತ್ತೀವಿ ಎಂದು ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಡೆಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು. ತದನಂತರ ಈಗ ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು ಹೋದ ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ. ಇತ್ತೀಚೆಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಬಾಕಿ ಹಣ ಕೊಡಲ್ಲ, ಅದಕ್ಕೂ ಅಕ್ಕಿ ಕೊಡ್ತೀವಿ. ಫುಡ್ ಕಾರ್ಪೊರೇಷನ್ಗೆ ಬರೆದಿರೋದು ನಾವು ಬರೆದಿದ್ದೀವಿ. 22 ರೂಪಾಯಿ 50 ಪೈಸೆ ಅಂತ kgಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಳೆದ ವರ್ಷ ನಮಗೆ ಪ್ರತಿ ತಿಂಗಳು 2,29,000 ಮೆಟ್ರಿಕ್ ಟನ್ ಅಕ್ಕಿ ಅಗತ್ಯ ಇತ್ತು. ವಾರ್ಷಿಕವಾಗಿ 27,48,000 ಮೆಟ್ರಿಕ್ ಟನ್ ಬೇಕಾಗುತ್ತೆ. ಸದ್ಯಕ್ಕೆ ನಿಮಗೆ ಸಿಗ್ತಿರೋ ಅಕ್ಕಿ ಕೇಂದ್ರದ ಮೋದಿ ಸರ್ಕಾರ ಕೊಡ್ತಿದೆ. ಸಿದ್ದರಾಮಯ್ಯ ಸರ್ಕಾರ ಅಕ್ಕಿ ಕೊಡ್ತಿಲ್ಲ. ಇನ್ನು 5 kg ಆಹಾರ ಧಾನ್ಯದ ಬದಲಾಗಿ 34 ರೂಪಾಯಿಯಂತೆ ಕುಟುಂಬದ ಮುಖ್ಯಸ್ಥರ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತಿತ್ತು. ಕೇಂದ್ರ ಸರ್ಕಾರದ ಸದ್ಯ ಪ್ರತಿ kg ಅಕ್ಕಿಗೆ 22 ರೂಪಾಯಿ 50 ಪೈಸೆ ನಿಗದಿ ಮಾಡಿದೆ. ಇದೇ ಕಾರಣಕ್ಕೆ ಅಕ್ಕಿ ಖರೀದಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಕೊನೆಗೂ ಸಿದ್ದರಾಮಯ್ಯ ಸರ್ಕಾರ ಕಣ್ಣು ಬಿಟ್ಟಿದೆ. ಬಡವರಿಗೆ ಕೇಂದ್ರ ಕೊಡ್ತಿರುವ 5 kg ಅಕ್ಕಿ ಜೊತೆ ರಾಜ್ಯ ಸರ್ಕಾರವು 5 kg ಅಕ್ಕಿ ಕೊಡೋಕೆ ಮುಂದಾಗಿರುವುದು ಸಂತಸದ ಸಂಗತಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಕ್ಕಿ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಇಬ್ಬರು ಕೂಡ ಪಾಲಿಟಿಕ್ಸ್ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. 34 ರೂಪಾಯಿಗೆ ಇವರು ಕೇಳಿದ್ರು, ಆಗ ಕೊಡಲಿಲ್ಲ. ಆಗ ಅವ್ರು ಹೇಳಿದ್ರು ನಮ್ಮಲ್ಲಿ ದಾಸ್ತಾನು ಇಲ್ಲ, ದಾಸ್ತಾನು ಬೇಕು ಅಂತೇಳಿ. ಇವರು ಸಿಕ್ಕಾಕೊಳ್ಳಿ ಅಂತ ಅವ್ರಿಗಿತ್ತು. ಇವರು ಕೊನೆಗೆ ನನಗೀಗಲೂ ನೆನಪಿದೆ, ಸಿದ್ದರಾಮಯ್ಯ ಅದೇಂಗ್ರಿ ದುಡ್ಡು ಕೊಡೋದು, ನಾವು ಅಕ್ಕಿಯೇ ಕೊಡ್ತೀವಿ ಅಂತಂದ್ರು. ಕೊನೆಗೆ ದುಡ್ಡು ಕೊಡಬೇಕಾಗಿ ಬಂತು 170 ರೂಪಾಯಿ. ಜನಗಳಿಗೂ ಇಷ್ಟ ಆಗೋದು ಶುರು ಆಗ್ಬಿಡ್ತು ಕರೆಕ್ಟಾಗಿ ಹಾಕಿದರೆ. ಈಗ ಒಂದು ಮನೆಯಲ್ಲಿ 5 ಜನ ಇದ್ದರೆ 25 kg ಅಕ್ಕಿ, 825 ರೂಪಾಯಿ ಕ್ಯಾಶು. ಉಳಿದದ್ದು ಏನಾಗ್ತಿತ್ತು ಆರೋಪ. ಈಗ ಆರೋಪ ಬರುತ್ತೆ ನೋಡಿ, ಏನಂತಂದರೆ ನೀವು ಅಕ್ಕಿಯನ್ನು ಮಾರಾಟ ಮಾಡಿದ್ದೀರಿ ಅಂತೇಳಿ. ಇದು ಮೊದಲೇ ಇವರು ಕೊಡ್ತಾಯಿದ್ರು. ಏನೇ ಹೌ 22 ರೂಪಾಯಿ, 34 ರೂಪಾಯಿ ಇತ್ತು ರೇಟ್. ಅಕ್ಕಿ ದುಡ್ಡು ಬರ್ತಿಲ್ಲ, ಅಕ್ಕಿಯೂ ಕೊಡ್ತಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜನ ಸಿಡಿದೆದ್ದಿದ್ರು. ಇದೀಗ ಕೊನೆಗೂ ಸರ್ಕಾರ ಕಣ್ಣು ಬಿಟ್ಟಿದೆ, ಅಕ್ಕಿ ಕೊಡೋಕೆ ತೀರ್ಮಾನಿಸಿದೆ. ಈ ಹಿಂದೆ ಏನಾಗಿತ್ತು, 10 kg ಕೊಡ್ತೀವಿ ಅಂತಂದರು, 5 kg ಹೆಂಗೂ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇತ್ತು, 5 kg ಇವರು ಖರೀದಿ ಮಾಡಬೇಕಾಗಿತ್ತು, ಸೆಂಟ್ರಲ್ ಕೊಡಲಿಲ್ಲ. ಆಮೇಲೆ 170 ರೂಪಾಯಿ, 34 × 5 ಒಬ್ಬೊಬ್ಬರಿಗೆ 170 ರೂಪಾಯಿ. ಒಂದು ಮನೆಯಲ್ಲಿ 5 ಜನ ಇದ್ದರೆ 825 ರೂಪಾಯಿ ಹಾಕಬೇಕಾಗಿತ್ತು. ಕಳೆದ 5 ತಿಂಗಳಿಂದ ಕೊಟ್ಟಿಲ್ಲ. ಈಗ ಕೇಂದ್ರ ಸರ್ಕಾರ ಕೂಡ ರೇಟ್ ಕಡಿಮೆ ಮಾಡಿದೆ, 22 ರೂಪಾಯಿ. 1 kg 10 ರೂಪಾಯಿ ಉಳಿಯುತ್ತೆ, 11 ರೂಪಾಯಿ ತನಕ ಉಳಿಯುತ್ತೆ. ಎಷ್ಟಿದೆ ಈಗ ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 10 kg ಅಕ್ಕಿ ಕೊಟ್ಟರೆ ಒಳ್ಳೆಯದು. ಜನಗಳು ಯಾವ ತೀರ್ಮಾನ ಮಾಡಿದರೆ ಗೊತ್ತಿಲ್ಲ. 10 kg ಅಕ್ಕಿ ಕೊಟ್ಟರೋ ಅಥವಾ 5 kg ಅಕ್ಕಿ ಮತ್ತು 170 ರೂಪಾಯಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರೆ ಗೊತ್ತಿಲ್ಲ. ಎನಿವೆ, ಒಂದು ರಿಪೋರ್ಟ್ ಇದರ ಬಗ್ಗೆ. ಜನರ ಟೀಕೆ ಬೆನ್ನಲ್ಲೇ ಕಣ್ಣು ಬಿಟ್ಟ ಸಿದ್ದರಾಮಯ್ಯ. ಈ ತಿಂಗಳಿನಿಂದಲೇ ಹಣದ ಬದಲಿಗೆ ಅಕ್ಕಿ ಭಾಗ್ಯ.
ರಾಜ್ಯದ ಜನರಿಗೆ ಅನ್ನಭಾಗ್ಯದ ಅಕ್ಕಿ ಬದಲು 170 ರೂಪಾಯಿ ಕೊಡಲಾಗದೆ ಸರ್ಕಾರ ಒತ್ತಾಡುತ್ತಿತ್ತು. ಜನರು ಕೂಡ ಟೀಕೆ ಮೇಲೆ ಟೀಕೆ ಮಾಡುತ್ತಿದ್ದರು. ಇದೀಗ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದೆ. ಪಡಿತರ ಚೀಟಿ ಇರುವ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣದ ಬದಲಿಗೆ 10 ಕೆಜಿ ಅಕ್ಕಿ ನೀಡುತ್ತೀವಿ ಎಂದು ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಡೆಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು. ತದನಂತರ ಈಗ ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು ಹೋದ ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ. ಇತ್ತೀಚೆಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಬಾಕಿ ಹಣ ಕೊಡಲ್ಲ, ಅದಕ್ಕೂ ಅಕ್ಕಿ ಕೊಡ್ತೀವಿ. ಫುಡ್ ಕಾರ್ಪೊರೇಷನ್ಗೆ ಬರೆದಿರೋದು ನಾವು ಬರೆದಿದ್ದೀವಿ. 22 ರೂಪಾಯಿ 50 ಪೈಸೆ ಅಂತ ಕೆಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಳೆದ ವರ್ಷ ನಮಗೆ ಪ್ರತಿ ತಿಂಗಳು 2,29,000 ಮೆಟ್ರಿಕ್ ಟನ್ ಅಕ್ಕಿ ಅಗತ್ಯ ಇತ್ತು. ವಾರ್ಷಿಕವಾಗಿ 27,48,000 ಮೆಟ್ರಿಕ್ ಟನ್ ಬೇಕಾಗುತ್ತೆ. ಸದ್ಯಕ್ಕೆ ನಿಮಗೆ ಸಿಗ್ತಿರೋ ಅಕ್ಕಿ ಕೇಂದ್ರದ ಮೋದಿ ಸರ್ಕಾರ ಕೊಡ್ತಿದೆ. ಸಿದ್ದರಾಮಯ್ಯ ಸರ್ಕಾರ ಅಕ್ಕಿ ಕೊಡ್ತಿಲ್ಲ. ಇನ್ನು 5 ಕೆಜಿ ಆಹಾರ ಧಾನ್ಯದ ಬದಲಾಗಿ 34 ರೂಪಾಯಿಯಂತೆ ಕುಟುಂಬದ ಮುಖ್ಯಸ್ಥರ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತಿತ್ತು. ಕೇಂದ್ರ ಸರ್ಕಾರದ ಸದ್ಯ ಪ್ರತಿ ಕೆಜಿ ಅಕ್ಕಿಗೆ 22 ರೂಪಾಯಿ 50 ಪೈಸೆ ನಿಗದಿ ಮಾಡಿದೆ. ಇದೇ ಕಾರಣಕ್ಕೆ ಅಕ್ಕಿ ಖರೀದಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಕೊನೆಗೂ ಸಿದ್ದರಾಮಯ್ಯ ಸರ್ಕಾರ ಕಣ್ಣು ಬಿಟ್ಟಿದೆ. ಬಡವರಿಗೆ ಕೇಂದ್ರ ಕೊಡ್ತಿರುವ 5 ಕೆಜಿ ಅಕ್ಕಿ ಜೊತೆ ರಾಜ್ಯ ಸರ್ಕಾರವು 5 ಕೆಜಿ ಅಕ್ಕಿ ಕೊಡೋಕೆ ಮುಂದಾಗಿರುವುದು ಸಂತಸದ ಸಂಗತಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಇಬ್ಬರು ಕೂಡ ಪಾಲಿಟಿಕ್ಸ್ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. 34 ರೂಪಾಯಿಗೆ ಇವರು ಕೇಳಿದ್ರು, ಆಗ ಕೊಡಲಿಲ್ಲ. ಆಗ ಅವರು ಹೇಳಿದ್ರು ನಮ್ಮಲ್ಲಿ ದಾಸ್ತಾನು ಇಲ್ಲ, ದಾಸ್ತಾನು ಬೇಕು ಅಂತೇಳಿ. ಇವರು ಸಿಕ್ಕಾಕೊಳ್ಳಿ ಅಂತ ಅವ್ರಿಗಿತ್ತು. ಇವರು ಕೊನೆಗೆ ನನಗೀಗಲೂ ನೆನಪಿದೆ, ಸಿದ್ದರಾಮಯ್ಯ ಅದು ಹೆಂಗ್ರಿ ದುಡ್ಡು ಕೊಡೋದು, ನಾವು ಅಕ್ಕಿಯೇ ಕೊಡ್ತೀವಿ ಅಂತಂದ್ರು. ಕೊನೆಗೆ ದುಡ್ಡು ಕೊಡಬೇಕಾಗಿ ಬಂತು 170 ರೂಪಾಯಿ. ಜನಗಳಿಗೂ ಇಷ್ಟ ಆಗೋಗ್ಬಿಟ್ಟು ಶುರು ಆಗ್ಬಿಡ್ತು ಕರೆಕ್ಟಾಗಿ ಹಾಕಿದರೆ. ಈಗ ಒಂದು ಮನೆಯಲ್ಲಿ 5 ಜನ ಇದ್ದರೆ 25 ಕೆಜಿ ಅಕ್ಕಿ, 825 ರೂಪಾಯಿ ಕ್ಯಾಶು. ಉಳಿದದ್ದು ಏನಾಗ್ತಿತ್ತು ಆರೋಪ. ಈಗ ಆರೋಪ ಬರುತ್ತೆ ನೋಡಿ, ಏನು ಅಂತಂದರೆ ನೀವು ಅಕ್ಕಿಯನ್ನು ಮಾರಾಟ ಮಾಡಿದ್ದೀರಿ ಅಂತೇಳಿ. ಇದು ಮೊದಲೇ ಇವರು ಕೊಡ್ತಾಯಿದ್ರು. ಏನೇ ಹೌ 22 ರೂಪಾಯಿ, 34 ರೂಪಾಯಿ ಇತ್ತು ರೇಟ್. ಅಕ್ಕಿ ದುಡ್ಡು ಬರ್ತಿಲ್ಲ, ಅಕ್ಕಿಯೂ ಕೊಡ್ತಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜನ ಸಿಡಿದೆದ್ದಿದ್ರು. ಇದೀಗ ಕೊನೆಗೂ ಸರ್ಕಾರ ಕಣ್ಣು ಬಿಟ್ಟಿದೆ, ಅಕ್ಕಿ ಕೊಡೋಕೆ ತೀರ್ಮಾನಿಸಿದೆ. ಈ ಹಿಂದೆ ಏನಾಗಿತ್ತು, 10 ಕೆಜಿ ಕೊಡ್ತೀವಿ ಅಂತಂದರು. 5 ಕೆಜಿ ಹೆಂಗೂ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇತ್ತು. 5 ಕೆಜಿ ಇವರು ಖರೀದಿ ಮಾಡಬೇಕಾಗಿತ್ತು, ಸೆಂಟ್ರಲ್ ಕೊಡಲಿಲ್ಲ. ಆಮೇಲೆ 170 ರೂಪಾಯಿ, 34 × 5 ಒಬ್ಬೊಬ್ಬರಿಗೆ 170 ರೂಪಾಯಿ. ಒಂದು ಮನೇಲಿ 5 ಜನ ಇದ್ದರೆ 825 ರೂಪಾಯಿ ಹಾಕಬೇಕಾಗಿತ್ತು. ಕಳೆದ 5 ತಿಂಗಳಿಂದ ಕೊಟ್ಟಿಲ್ಲ. ಈಗ ಕೇಂದ್ರ ಸರ್ಕಾರ ಕೂಡ ರೇಟ್ ಕಡಿಮೆ ಮಾಡಿದೆ, 22 ರೂಪಾಯಿ. 1 ಕೆ ಜಿಯಲ್ಲಿ 10 ರೂಪಾಯಿ ಉಳಿಯುತ್ತೆ, 11 ರೂಪಾಯಿ ತನಕ ಉಳಿಯುತ್ತೆ. ಬೆಸ್ಟಿದೆ. ಈಗ ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 10 ಕೆ ಜಿ ಅಕ್ಕಿ ಕೊಟ್ಟರೆ ಒಳ್ಳೆಯದು. ಜನಗಳು ಯಾವ ತೀರ್ಮಾನ ಮಾಡಿದರೆ ಗೊತ್ತಿಲ್ಲ. 10 ಕೆ ಜಿ ಅಕ್ಕಿ ಕೊಟ್ಟರೋ ಅದು 5 ಕೆ ಜಿ ಅಕ್ಕಿ ಮತ್ತು 170 ರೂಪಾಯಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರೆ ಗೊತ್ತಿಲ್ಲ. ಎನಿವೆ, ಒಂದು ರಿಪೋರ್ಟ್ ಇದರ ಬಗ್ಗೆ. ಜನರ ಟೀಕೆ ಬೆನ್ನಲ್ಲೇ ಕಣ್ಣು ಬಿಟ್ಟ ಸಿದ್ದರಾಮಯ್ಯ. ಈ ತಿಂಗಳಿನಿಂದಲೇ ಹಣದ ಬದಲಿಗೆ ಅಕ್ಕಿ ಭಾಗ್ಯ. ರಾಜ್ಯದ ಜನರಿಗೆ ಅನ್ನಭಾಗ್ಯದ ಅಕ್ಕಿ ಬದಲು 170 ರೂಪಾಯಿ ಕೊಡಲಾಗದೆ ಸರ್ಕಾರ ಒತ್ತಾಡುತ್ತಿತ್ತು. ಜನರು ಕೂಡ ಟೀಕೆ ಮೇಲೆ ಟೀಕೆ ಮಾಡುತ್ತಿದ್ದರು. ಇದೀಗ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದೆ. ಪಡಿತರ ಚೀಟಿ ಇರುವ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣದ ಬದಲಿಗೆ 10 ಕೆಜಿ ಅಕ್ಕಿ ನೀಡುತ್ತೀವಿ ಎಂದು ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಡೆಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು. ತದನಂತರ ಈಗ ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು ಹೋದ ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ. ಇತ್ತೀಚೆಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಬಾಕಿ ಹಣ ಕೊಡಲ್ಲ, ಅದಕ್ಕೂ ಅಕ್ಕಿ ಕೊಡ್ತೀವಿ. ಫುಡ್ ಕಾರ್ಪೊರೇಷನ್ಗೆ ಬರೆದಿರೋದು ನಾವು ಬರೆದಿದ್ದೀವಿ. 22 ರೂಪಾಯಿ 50